ಎಚ್ಡಿಕೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಪಾಸ್ಪೋರ್ಟ್ ರದ್ದು ಸುಲಭವಲ್ಲ ಎಂದಿದ್ದ ಎಚ್ಡಿಕೆ. ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎಚ್ಡಿಕೆ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಅಲ್ಲ, ಕೇಂದ್ರದಲ್ಲಿ ಅವರೇನು ಮಂತ್ರಿ ಆಗಿರಲಿಲ್ಲ, ಸಿಎಂ ಆಗಿದ್ರು ಅಷ್ಟೇ ಎಂದು ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಕೇಶ್ಗೂ ಈ ಪ್ರಕರಣಕ್ಕೂ ಏನೂ ಸಂಬಂಧವಿಲ್ಲ, ಇವರ ಅಣ್ಣನ ಮಗ ಬಗ್ಗೆ ಕೇಸ್ ಇರೋದು. ಎಚ್ಡಿಕೆ ವಿರುದ್ಧ ಸಿಎಂ ಸಿದ್ದು ಕಿಡಿಕಾರಿರುವಂತದ್ದು. ಪಾಸ್ಪೋರ್ಟ್ ರದ್ದು ಸುಲಭವಲ್ಲ ಎಂದಿದ್ದ ಎಚ್ಡಿಕೆ, ಪಾಸ್ಪೋರ್ಟ್ ರದ್ದು ಮಾಡೋದು ಸುಲಭವಲ್ಲ ಎಂದು ಎಚ್ಡಿ ಕುಮಾರಸ್ವಾಮಿ ಈಗಾಗಲೇ ತಿಳಿಸಿದ್ರು. ಅದಕ್ಕೆ ಇವತ್ತು ಸಿದ್ದರಾಮಯ್ಯ ಹೇಳಿದ್ದಾರೆ, ಎಚ್ಡಿಕೆ ಏನು ಫಾರಿನ್ ಅಫೇರ್ ಮಿನಿಸ್ಟರ್ ಅಲ್ಲ. ನಿನ್ನೆ ವಿದೇಶಾಂಗ ಇಲಾಖೆಯಿಂದ ಶೋಕಾಸ್ ನೋಟಿಸ್ ಕೂಡ ನೀಡಿತು ಪ್ರಜ್ವಲ್ ರೇವಣ್ಣಗೆ. ಪ್ರಜ್ವಲ್ ರೇವಣ್ಣ ತಲೆ ಮರೆಸಿಕೊಂಡು ಈಗಾಗಲೇ 29 ದಿನ ಆಗಿರುವಂತದ್ದು. ಪಾಸ್ಪೋರ್ಟ್ ರದ್ದು ಮಾಡೋದು ಸುಲಭವಲ್ಲ ಎಂದು ಎಚ್ಡಿಕೆ ಕುಮಾರಸ್ವಾಮಿ ತಿಳಿಸಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಚ್ಡಿಕೆ ವಿರುದ್ಧ.